ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಬೆಂಗಳೂರಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಇದರ ಪರಿಣಾಮ ಅಲ್ಲಲ್ಲಿ ಸಮಸ್ಯೆಗಳು ಕೂಡ ಆಗಿದೆ. ಸದ್ಯ ಒಂದು ಡೀಟೇಲ್ ಸಿಗ್ತಾ ಇದೆ. ಸಚಿವರಿಗೂ ಕೂಡ ಮಳೆ ಕಾಟ ಕೊಟ್ಟಿದೆ. ಸಚಿವ ಜಮೀರ್ ಅವರ ಮನೆ ಜಲಾವೃತವಾಗಿದೆ. ಸಚಿವರ ಮನೆಗೆ ಈ ಸ್ಥಿತಿ ಆದರೆ ಜನಸಾಮಾನ್ಯರ ಕಥೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಇದರ ಜೊತೆಗೆ ಮೂಡುತ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆಗೆ ಮಳೆಯ ನೀರು ನುಗ್ಗಿದೆ. ಮಳೆ ನೀರಿನಿಂದ ಸಚಿವರ ಮನೆಯ ಬೇಸ್ಮೆಂಟ್ ಜಲಾವೃತವಾಗಿದೆ. ಬೇಸ್ಮೆಂಟಲ್ಲಿ ಮೊಣಕಾಲುದ್ದ ನೀರು ನಿಂತು ಸಮಸ್ಯೆಯಾಗಿದೆ. ಬೇಸ್ಮೆಂಟ್ಗೆ ನೀರು ನುಗ್ಗಿದ್ದಕ್ಕೆ ಕಾರುಗಳನ್ನು ಹೊರ ತೆಗೆದಿದ್ದಾರೆ ಸಿಬ್ಬಂದಿ. ನೋಡ್ತಾ ಇದ್ದೀರಿ, ಇದು ಜಮೀರ್ ಅಹಮದ್ ಖಾನ್ ಅವರ ನಿವಾಸ. ಅವರ ಮನೆಯ ಬೇಸ್ಮೆಂಟ್ಗೆ ನೀರು ನುಗ್ಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಆಗಿರುವಂಥ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಸೇರಿಕೊಂಡಿದೆ. ಬಹುಶಃ ಇನ್ನೊಂದು 4-5 ಮಂದಿ ಮಿನಿಸ್ಟರ್ಗಳ ಮನೆಗೆ ನೀರು ನುಗ್ಗಿದ್ರೆ ಬೆಂಗಳೂರಿನ ಸಮಸ್ಯೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಕಳೆದ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವ ಸಚಿವರು ಕೂಡ. ಯಾಕಂತಂದರೆ ಅವರು ಬೆಚ್ಚಗಿದ್ರು. ಜನಸಾಮಾನ್ಯರು ಒದ್ದಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ಜಮೀರ್ ಅಹಮದ್ ಖಾನ್ ಅವರ ಮನೆಗೆ ನೀರು ನುಗ್ಗಿದೆ. ಸೊ ಅವರ ಮನೆಯ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿದ್ದಂಥ ಪಾರ್ಕಿಂಗಲ್ಲಿದ್ದಂಥ ವಾಹನಗಳನ್ನು ತೆಗೆದು ಆಚೆ ಇಡಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರ ನಿವಾಸದ ದೃಶ್ಯವನ್ನು ನೋಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಜಮೀರ್ ಅವರ ಮನೆ ಜಲಾವೃತವಾಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಏನಕ್ಕೆ ಈ ರೀತಿ ಆಗಿರೋದು, ಏನು ಸಮಸ್ಯೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಸರ್ಕಾರದಿಂದ ಹಂಚಿಕೆಯಾಗಿರುವಂಥ ಮನೆ, 7 ಮಿನಿಸ್ಟರ್ ಕ್ವಾರ್ಟರ್ಸ್ನಲ್ಲಿರುವಂಥ ಮನೆ. ಅಲ್ಲಿ ಈ ಸ್ಥಿತಿಯಾಗಿರೋದು ಅವರ ಖಾಸಗಿ ನಿವಾಸ ಅಲ್ಲ, ಸರ್ಕಾರದಿಂದ ಹಂಚಿಕೆಯಾಗಿರುವಂಥ ಮನೆಗೆ ನೀರು ನುಗ್ಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ರೆಡಿ ಇದ್ದಾರೆ. ಹರೀಶ್, ಏನಾಗಿರೋದು ಇಲ್ಲಿ ಪ್ರಾಬ್ಲಮ್, ಸಮಸ್ಯೆ ಏನಾಗಿರೋದು? ರಕ್ಷತ್, ಬಹಳ ಮುಖ್ಯವಾಗಿರುವಂತದ್ದು ಕೂಡ ಈಗ ಅರಮನೆ ರಸ್ತೆಯ 7 ಮಿನಿಸ್ಟರ್ ಕ್ವಾರ್ಟರ್ಸ್ ರಸ್ತೆಯಲ್ಲಿ ಕೂಡ ಅಲ್ಲಿ ಜಲಾವೃತ ಆಗಿತ್ತು ಸಂಪೂರ್ಣವಾಗಿ. ಸಾಕಷ್ಟು ನೀರಿನಿಂದಾಗಿ ಕೂಡ ಇಲ್ಲಿ ವಾಹನ ಸಂಚಾರಕ್ಕೂ ಅಡಚಣೆ ಆಗಿತ್ತು. ಒಂದು ಹಂತದಲ್ಲಿ ಕೂಡ ಆಂಬ್ಯುಲೆನ್ಸ್ ವಾಹನಗಳು ಬಂದರೂ ಕೂಡ ಅವು ಕೂಡ ಸರಾಗವಾಗಿ ಹೋಗೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಯಿತು. ಸೊ ಹಾಗಾಗಿ ಇಲ್ಲಿ ನೀರು ಕೂಡ ರಸ್ತೆ 2 ಅಡಿ ನೀರು ನಿಂತಿರುವಂತ ಕಾರಣಕ್ಕಾಗಿ ಮಂದಗತಿಯಲ್ಲಿ ವಾಹನಗಳು ಸಾಗ್ತಾ ಇದ್ವು. ಹಾಗಾಗಿ ಇಲ್ಲಿ ನೀರು ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣಕ್ಕಾಗಿ ರಸ್ತೆಯಲ್ಲೇ ಇದ್ದಂತ ಕಾರಣಕ್ಕಾಗಿ ಸೊ ಇಲ್ಲಿ ವಾಹನಗಳ ಸಂಚಾರಕ್ಕೆ ಸಮಸ್ಯೆಯಾಗಿ ಪರಿಣಮಿಸಿತ್ತು ಕೂಡ. ಹಾಗಾಗಿ ಕೆಲವೊತ್ತಿನ ನಂತರ ಅದನ್ನ ನೀರನ್ನ ತೆರವುಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಆಯಿತು. ಅದಾದ ನಂತರ ಕೂಡ ವಾಹನಗಳು ಸುಗಮವಾಗಿ ಸಾಗುವಂತ ಒಂದು ಅವಕಾಶಕ್ಕೆ ಕಲ್ಪಿಸಲಾಯಿತು. ರಕ್ಷಣ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.